ಗೌಡ್ರು ಮನೆಗೆ ಸ್ವಾಗತ. ನಾನಿವತ್ತು ಟೊಮೆಟೊ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಟೊಮೆಟೊ 2 ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೋಬೇಕು. ಬ್ರೆಡ್ ತೊಗೊಂಡಿದ್ದೀನಿ, ಚೀಸು ತುರಿದಿರೋಂಥ ಚೀಸ್ ತೊಗೊಂಡಿದ್ದೀನಿ. ಈ ಸ್ಪೂನಲ್ಲಿ, ಚಿಕ್ಕ ಸ್ಪೂನ್ ಇದು, ಈ ಸ್ಪೂನಲ್ಲಿ 1 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಸಾಂಬಾರ್ ಪೌಡರ್, 1 ಪಿಂಚಷ್ಟು ಅರಿಶಿನ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡೋದಕ್ಕೆ ಎಲ್ಲ ಫ್ರೈ ಮಾಡೋದಕ್ಕೆ ಎಣ್ಣೆ ಬೇಕು. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಬಾಣಲಿ ಇಟ್ಕೊಳ್ಳಿ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಕು, 1 ಸ್ಪೂನಷ್ಟು ಎಣ್ಣೆ. ಈಗ ಈರುಳ್ಳಿ ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಮತ್ತು ಉಪ್ಪೆಲ್ಲ ನೀಟಾಗಿ ಚೆನ್ನಾಗಿ ಹಿಡಿಯುತ್ತೆ, ಬೇಗ ಫ್ರೈ ಆಗುತ್ತೆ. ಈಗ ಟೊಮೊಟೊ, ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಬ್ರೆಡ್ ಟೋಸ್ಟ್ ಮಾಡೋದ್ರಿಂದ ಟೊಮೊಟೊ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. ನಮಗೇನೋ ಟೊಮೊಟೊ ಇಷ್ಟ ಆಗೋದಿಲ್ಲ, ಈರುಳ್ಳಿ ಇಷ್ಟ ಆಗುತ್ತೆ ಅಂದರೆ ಟೊಮೊಟೊನ ಕಡಿಮೆ ಮಾಡ್ಕೊಳ್ಳಿ, ಈರುಳ್ಳಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ, ಎಲ್ಲ ಸ್ಮ್ಯಾಶ್ ಆಗುತ್ತೆ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ, ಬೇಗ ಬೇಯುತ್ತೆ. ಇವಾಗ ನೋಡೋಣ ಬೆಂದಿದೆಯಾ ಅಂತ. ನೋಡಿ, ಬೇಯ್ತಾ ಇದೆ. ಈಗ ಗರಂ ಮಸಾಲ, ಚಿಲ್ಲಿ ಪೌಡರು, ಸಾಂಬಾರ್ ಪೌಡರು, ಅರಿಶಿನದ ಪುಡಿ ಇದೇನಿದು ಹಾಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಅದಕ್ಕೆ ಸ್ವಲ್ಪನೇ ತೊಗೊಂಡಿದ್ದೀನಿ ಪೌಡರ್ಸನ್ನು. ಇದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡೋಣ, ಬೇಯ್ಲಿ. ನೋಡೋಣ ಈಗ ಬೆಂದಿದೆಯಾ ಅಂತ. ಆಗಿದೆ. ಈಗ ಲಾಸ್ಟಲ್ಲಿ ನಾನು ಚೀಸ್ ಕ್ಯೂಬ್ ಇಟ್ಕೊಂಡಿದ್ದೆ, ತೋರ್ಸೋದು ಮರ್ತಿದ್ದೆ. ಇದನ್ನು ಲಾಸ್ಟಲ್ಲಿ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಮೆಲ್ಟ್ ಆಗಲಿ.
ನೋಡಿ ಮೆಲ್ಟ್ ಆಯಿತು. ನೋಡಿ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ. ಇವಾಗ ಒಂದು ತವ ಇಡ್ತೀನಿ. ತವ ಚೆನ್ನಾಗಿ ಕಾಯಬೇಕು. ಹಂಚಿಗೆ ಒಂದು 2 ಡ್ರಾಪ್ ಎಣ್ಣೆ ಹಾಕ್ಕೊಳ್ಳಿ. ಕಾಯ್ತಾ ಇರುತ್ತದು. ಸೊ ಈಗ ಇಲ್ಲಿ ಸ್ಟಫಿಂಗ್ ತೋರಿಸ್ತೀನಿ ಹೆಂಗೆ ಅಂತ. ಬ್ರೆಡ್ ತೊಗೊಂಡಿದ್ದೀನಿ ಒಂದು, ನೋಡಿ. ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಚೀಸ್ ಇಟ್ಕೊಂಡಿದ್ನಲ್ಲ, ಚೀಸ್ನ ನೋಡಿ ಒಳಗೆ ಅದನ್ನು ಸ್ಟಫ್ ಮಾಡಬೇಕು. ಸ್ಟಫ್ ಮಾಡಿ ಇನ್ನೊಂದು ಬ್ರೆಡ್ ತಗೊಳ್ಳಿ, ಕ್ಲೋಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಳಿ. ಹಂಚು ಚೆನ್ನಾಗಿ ಕಾಯಲಿ. ನಿಮಗೆ ಎಣ್ಣೆ ಬೇಡ ಅಂತ ಅಂದರೆ ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬೋದು. ಇಲ್ಲ ನಮ್ಗೆ ಏನೂ ಬೇಡ ಅಂತಂದರೆ ಹಂಗೆ ರೋಸ್ಟ್ ಮಾಡಿಕೊಂಡ್ರು ಮಾಡ್ಕೋಬೋದು. ತುಂಬ ಸೀದೋ ಥರ ಮಾಡೋಕ್ಕೆ ಹೋಗ್ಬೇಡಿ. ಸಾಕು, ಒಂದು ಸ್ವಲ್ಪ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಪ್ರೆಸ್ ಮಾಡಿದಾಗ ಒಳಗೆ ಚೀಸ್ ಹಾಕಿರ್ತೀವಲ್ಲ ಅದೆಲ್ಲ ಮೆಲ್ಟ್ ಆಗುತ್ತೆ. ನೋಡಿ ಕಾಣಿಸ್ತಿದೆ ಅಲ್ವಾ? ಇಷ್ಟೇ, ಎತ್ತಿಟ್ಕೊಳ್ಳೋದು. ನೋಡಿ ಇನ್ನೊಂದು ತೋರಿಸ್ತೀನಿ ಬೇಕಾದರೆ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಚೀಸ್ ಆಗೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಚೀಸು ಹಾಕ್ತಾ ಇದೆ. ಚೀಸು ಅಷ್ಟೇ, ಮಧ್ಯದಲ್ಲೆಲ್ಲ ಸ್ಟಫ್ ಮಾಡ್ಕೋಬೇಕು. ಇನ್ನೊಂದು ಬ್ರೆಡ್ ಫ್ರೈ ಮಾಡಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉರಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು, ನೋಡಿ ಮೆಲ್ಟ್ ಆಗ್ತಾ ಇದೆ ಚೀಸು.
ಬಿಸಿ ತಾಗ್ತಾ ತಾಗ್ತಾ ಅದು ಮೆಲ್ಟ್ ಆಗುತ್ತೆ. ಹೋಗುತ್ತೆ ಸಾಕು. ಮಕ್ಳಿಗೆ ಮಾಡಿಕೊಡಿ, ನೀವು ಮಾಡ್ಕೊಂಡು ತಿನ್ನಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ಲು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟೇಸ್ಟಿಯಾಗಿರೋವಂಥ ಟೊಮೆಟೊ ಟೋಸ್ಟ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.